XX ಮತ್ತೆ XY ಆ ಕ್ರೋಮೋಸೋಮ್ಸ್ ಎರಡು ಸೇರಿದಾಗ ಒಂದು ಸೃಷ್ಟಿ ಆಗುತ್ತೆ, ಜೀವ ಸೃಷ್ಟಿ ಆಗುತ್ತೆ. ಅದೇ ರೀತಿ ಒಂದು ಒಳ್ಳೆಯ ಚಿತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಸತ್ಯ. ಅವರು ಪ್ರೀತಿಯಿಂದ ಹೇಳ್ತಾರೆ ನನ್ನ ಶಿಷ್ಯ ಅಂತ. ಆದರೆ ನಾನು ಏನ್ ಹೇಳ್ತೇನೆ ಅಂದ್ರೆ ನನ್ನ ಚಿಕ್ಕ ಸ್ನೇಹಿತ ಅಂತ. ಹಾಗೆ ಹೇಳಿದಾಗ ನಮ್ಗೆ ಸ್ವಲ್ಪ ವಯಸ್ಸು ಕಮ್ಮಿ ಆದಂಗೆ ಅನ್ಸುತ್ತೆ. ಅದಕ್ಕೋಸ್ಕರ ಆಮೇಲೆ ಹಳೆ ಬೇರು ಹೊಸ ಚಿಗುರು ಕುಡಿರಲು ಮನಸ್ಸೊಲಗು ಅನ್ನೋದು ಹಳೆ ಗಾದೆ. ಇಲ್ಲಿ ನಾನು ಸುಮಾರು 41 ವರ್ಷದಿಂದ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀನಿ. ಆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಹಳಬರಿಗೆ ಈ ಹೊಸ ರೀತಿಯಲ್ಲಿ ಬರೀಕೆ ಬರಲ್ಲ, ಹೊಸ ಇದಕ್ಕೆ ಅಡ್ಜಸ್ಟ್ ಆಗಲ್ಲ ಅವರು ಅಂತ ಒಂದು ಮಾತಿದೆ. ಆದ್ರೆ ಸತ್ಯ ಅದನ್ನ ಸುಳ್ಳು ಮಾಡಿಸಿದ್ದಾರೆ. ಚಿತ್ರ ಅಂತೂ ನಾವು ನನ್ಗೆ ಎಲ್ಲೋ ಒಂದು ಚೂರು ಬೋರಾಗದ ರೀತಿಯಲ್ಲಿ ಚಿತ್ರಕಥೆ, ಸಂಭಾಷಣೆ ಮತ್ತೆ ಎಲ್ಲರ ಪಾತ್ರ ಎಲ್ಲವೂ ಚೆನ್ನಾಗಿದೆ. ನನಗೆ ಒಂದು ಒಳ್ಳೆ ಅನುಭವ. ಇದು ತುಂಬಾ ಖುಷಿಯಾಗಿದೆ ಸತ್ಯ. ಇದು ತುಂಬಾ ಯಶಸ್ವಿ ಆಗ್ಲಿ. ನಾವೆಲ್ಲ ಸೇರಿ ಸಾಕಷ್ಟು ಇದಕ್ಕೆ ಪ್ರಚಾರ ಮಾಡೋಣ. ಯಾವುದೇ ರೀತಿಯ ಪ್ರಚಾರಕ್ಕೂ ನಾನು ಬರೋದಕ್ಕೆ ಸಿದ್ಧರಾಗಿದ್ದೇನೆ. ಯಾಕಂದ್ರೆ ಗೋವಿಂದ ಸ್ವಾಮಿ ಅನ್ನೋದು ಹೊಸ್ತೇನಲ್ಲ, ಬಹಳ ಹಿಂದೆ ನಾನು ಕೇಳಿದ್ರು. ಆದ್ರೆ ಇಲ್ಲಿ ಅದನ್ನ ನಾನು ಬಾಯಿ ಮಾಡಿದ್ದೆ. ಗೋವಿಂದ ಸ್ವಾಮಿ, ಸ್ವಾಮಿ ಅಂದ್ರೆ ದೇವರು ಅಂತಾಗತ್ತೆ, ಅಥವಾ ಪ್ರೇಕ್ಷಕರು ಅಂತ ಆಗತ್ತೆ. ಅವರೇ ನಮಗೆ ಸ್ವಾಮಿಗಳು, ಅವರನ್ನ ನಾವು ಗೆಲ್ಬೇಕು. ಗೋವಿಂದ ಸ್ವಾಮಿ, ಆ ಪ್ರೇಕ್ಷಕರನ್ನ ನಾವು ಗೆಲ್ಬೇಕು. ಇದು ನಮ್ಮ ಉದ್ದೇಶ. ಹೀಗಾಗಿ XY ಚಿತ್ರ ಎಲ್ಲರಿಗೂ ತಲುಪಿ ನಾವೆಲ್ಲರೂ ಗೆಲ್ಲೋಣ ಅಂತ ನನ್ನ ಶುಭ ಹಾರೈಕೆ. It feels really special. XY ಮೂಲಕ ಮೀಟ್ ಮಾಡ್ತಾ ಇದೀವಿ ಅಂತ. ಫಸ್ಟ್ ಆಫ್ ಆಲ್ ಸತ್ಯ ಪಿಕ್ಚರ್ಸ್ಗೆ ಮತ್ತೆ ಮೇನ್ ಮ್ಯಾನ್ ಸತ್ಯ ಸರ್ಗೆ ತುಂಬಾ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. I feel so overwhelmed to be a part of this team. Thank you so much to everybody that's been a part of this wonderful team. ನಾನು ಐಟಿ ಜಾಬ್ ಬಿಟ್ಟು ಸಿನಿಮಾ ಅಲ್ಲಿ ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕು, ನಟನೆ ಮಾಡಬೇಕು ಅಂತ ಬಂದೆ. ಸೊ ನಮ್ಮ ಥರ ಆ್ಯಕ್ಟರ್ಸಿಗೆ ಈ ಥರ ಡೈರೆಕ್ಟರ್ಸ್ ಇದ್ದಾಗ ನಮ್ಮ ಡ್ರೀಮ್ಸ್ಗೆ ಒಂದು ವಿಂಗ್ಸ್ ಕೊಟ್ಟಂಗಾಗುತ್ತೆ. ಸತ್ಯ ಅವರ ಆಫೀಸ್ ಇನ್ನೊಂದು ಮನೆ ತರ, ಅಷ್ಟು ಆತ್ಮೀಯತೆ ಮತ್ತೆ ಸ್ನೇಹದಿಂದ ಕೂಡಿರುವಂತಹ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತೀವಿ. ಕಥೆ ಡಿಸ್ಕಷನ್ ಹಂತದಿಂದಲೂ ನಾನು XY ಜೊತೆ ಇದೆ. ಬಟ್ ಈ ಪಾತ್ರ ನಾನು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರಿಗೂ ನನ್ನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಇರಲಿಲ್ಲ. ಬಟ್ ಈ ಪಾತ್ರ ಅಂತ ನಾನು ಮಾಡೋದು ಅಂತ ಆದ್ಮೇಲೆ ಅದಕ್ಕೆ ಬೇರೆನೆ ಒಂದು ಆಯಾಮ ಕೊಟ್ಟು ಈ ಚಿತ್ರದಲ್ಲಿ ನಾನು ಗುರ್ತೇ ಸಿಕ್ಕ ಹಾಗೆ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಶೂಟಿಂಗ್ ನಲ್ಲಿ ವೀಣಾನು ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಸತ್ಯನಾಗಿಬ್ರು ಬೇರಲ್ಲ ಇದರಲ್ಲಿ. ಹರಿಣಿ ಕಾಂಬಿನೇಷನ್ ನನ್ಗೆ ಇದರಲ್ಲಿ. ವೀಣಾ ಅವತ್ತು ಶೂಟಿಂಗ್ ಸ್ವಲ್ಪ ತಡವಾಗಿ ಬಂದ್ರು. ನಾನು ಮೇಕಪ್ ಎಲ್ಲ ನಿಂತಿದ್ದೆ, ಮೇಕಪ್ ಅಲ್ಲಿ ಮತ್ತೆ ಶಾರ್ಟ್ ಅಲ್ಲಿ ನಿಂತಿದ್ದೆ. ನಾನು ಪಕ್ಕ ಇದ್ದ ಸತ್ಯನಿಗೆ ಎಲ್ಲರಿಗೂ ಹಲವು ಹೇಳಿದ್ರು, ನನ್ಗೇನು ಹೇಳ್ದೆ ಹೋದ್ಲು, ಇನ್ನೇನ್ ಮನೆಯಲ್ಲೇ ಸಿಗೋನ್ ಯಾಕೆ ಹೇಳ್ತಾಳೆ ಅನ್ಕೊಂಡು ಹೋದ್ರು. ಅವಳು ಗುರ್ತೇ ಸಿಕ್ಕಿರ್ಲಿಲ್ಲ ನಾನು. ಸೊ ಅಷ್ಟ್ರ ಮಟ್ಟಿಗೆ ಬೇರೆ ತರ ಕಾಣಿಸ್ತೀನಿ ಈ ಸಿನಿಮಾದಲ್ಲಿ. ಮತ್ತೆ ಕಥೆನೂ ಹಾಗೆ. ಸತ್ಯ ಅವರು ಕಥೆ ಮಾಡಿದ್ರೆ ಕಥೆಗೋಸ್ಕರ ಕತೆ ಅಥವಾ ಯಾವುದೋ ಒಂದು ತಿರುವಿಗಳಿಗಾಗಿ ಕತೆ ಇಂಥದ್ದಲ್ಲದೆ ಯಾವುದೋ ಒಂದು ಅಂಶವನ್ನ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಮೌಲ್ಯಗಳನ್ನು, ಇಂಥದ್ದೊಂದು ಗಾಢವಾದ ವ್ಯಾಲ್ಯೂ ಇಟ್ಕೊಂಡು ಕಥೆ ಮಾಡ್ತಾರೆ. ಅಂಥದ್ದನ್ನ ಇಲ್ಲೂ ನೀವು ಕಾಣಬಹುದು. ಆದ್ರೆ ಅದನ್ನ ಬಹಳ ಎಂಟರ್ಟೈನಿಂಗ್ ಆಗಿ ಹೇಳಿರೋದು ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತನಕ ಬಂದು ನಿಂತೀನಿ ಅಂದ್ರೆ ನನ್ನ ಕರ್ತೃ ಆಕ್ಚುಲಿ ಸತ್ಯ, ಅವನಿಂದಾನೆ ನಾನು ಇಲ್ಲಿ ಬಂದು ನಿಂತಿರೋದು. ಅದು ಈಗ XY ಮೂಲಕ ಈಗ ಬೆಳ್ಳಿ ಪರದ ಮೇಲೆ ಬರ್ತೇನೆ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಎಡಿಟ್ ಕೂಡ ನೋಡಿಲ್ಲ. ಯಾಕೆ ಅಂತಂದ್ರೆ ಮೈನ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಸಿನಿಮಾನ ಅಂತ ಹೇಳಿ ನಾನು ಎಡಿಟ್ ಮಾಡೋದು ಏನೂ ನೋಡಿಲ್ಲ. ಅವ್ನು ತೋರಿಸ್ತೀನಿ ಅಂದ್ರೂ ನೋಡಿಲ್ಲ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಒಂದು ಕಲ್ಪನೆ ಇದೆ. ಆ ಕಥೆ ಆಕ್ಚುಲಿ ಇತ್ತೀಚಿನ ಕಥೆ ಅಲ್ಲ, ಇದು ತುಂಬಾ ವರ್ಷಗಳ ಹಿಂದೆ ಸತ್ಯ ಹೇಳಿದ ಲೈನ್. ಇದು ತುಂಬಾ ಖುಷಿ ಕೊಟ್ಟ ಲೈನು. ಆಕ್ಚುಲಿ ಅವ್ನು ಮಾಡ್ದಂಗಿದ್ರೆ ಖಂಡಿತ ನನಗಾರ ಕೊಡು ಅಂತ ಕೇಳ್ತಿದ್ದೆ. ಅಂತ ಒಂದು ಒಳ್ಳೆ ಲೈನು.
ಆ ಲೈನ್ ಮುಖಾಂತರನೇ ಆ ಒಂದು ಎಳೆನೇ ಹಿಡ್ಕೊಂಡು ಸತ್ಯನೇ ಮೇನ್ ಪಾತ್ರ ಮಾಡ್ತಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆದ್ರೆ ಸತ್ಯನಿಗೆ ಖಂಡಿತವಾಗ್ಲೂ ಈ ಸಿನಿಮಾನ ಬೇರೆ ಲೆವೆಲ್ ಕಾಣೋಗಿದೆ ನಂಗೆ ಗೊತ್ತು. ಸ್ಕ್ರೀನ್ ಅಲ್ಲೇ ನೋಡಿ ಮಜಾ ಮಾಡ್ತೀನಿ. ಪ್ರತಿ ಬಾರಿ ಸತ್ಯ ಪಿಕ್ಚರ್ಸ್ ಇಂದ ಅಂತ ಬಂದಾಗ ನಾನು ನೋಡ್ತಾ ಇದ್ದೆ ಯಾವಾಗ ಮಾಡ್ತಾರೆ, ನನಗೆ ಕಾಲ್ ಬರುತ್ತಾ ಅಂತ. ಸೊ ಫೈನಲಿ XNYಗೆ ನನಗೆ ಕರೆ ಬಂತು. ಹೋಗಿ ಮಾತಾಡಿದಾಗ ಕಾನ್ಸೆಪ್ಟ್ ಕೇಳಿದಾಗ ಐ ವಾಸ್ ಬ್ಲೋನ್ ಅವೇ. ಅಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್. ಹಿಂಗೆ ನನ್ನ ಪ್ರಶ್ನೆ, ಯಾವ ಕ್ರೋಮೋಸೋಮ್ಸ್ ಹಾಕಿ ನೀವು XNY ಹುಟ್ಟಾಕ್ತೀರಿ ಅಂತ. ಇಂಥ ಒಂದು ಕತೆ ಹುಟ್ಟಾಕ್ಬೇಕು ಅಂದ್ರೆ ಏನ್ ಕ್ರೋಮೋಸೋಮ್ಸ್ ಇತ್ತು ಅಂತ ನೀವು ಆಮೇಲೆ ನನಗೆ ಉತ್ತರ ಕೊಡಿ. ಒಂಥರ ಇದು ಫುಲ್ ಮೀಲ್ಸ್ ಅಂತ. ಅಂದ್ರೆ ಇವಾಗ ನಾವು ಕೊರಿಯೋಗ್ರಫಿ ತಗೊಂಡಾಗ ಒಬ್ಬ ಉತ್ತಮ ಕೊರಿಯೋಗ್ರಫರ್ ಹೇಗೆ ಅಂದ್ರೆ ಯಾವ ಡಾನ್ಸರಿಗೆ ಯಾವ ಮೂಮೆಂಟ್ ಚೆನ್ನಾಗಿ ಕಾಣುತ್ತೆ, ಯಾವ ಗ್ರೇಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ಸೊ ಆ ತರ ಒಬ್ಬ ಬ್ಯೂಟಿಫುಲ್ ಡೈರೆಕ್ಟರ್ ಅಂಡ್ ಕೊರಿಯೋಗ್ರಾಫರ್ ಸತ್ಯ ಸರ್. ಯಾಕಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ನ ನೋಡ್ಕೊಂಡು ಅವ್ರಿಗೆ ಯಾವ ತರ ಫ್ರೇಮ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಯಾವ ತರ ಡೈಲಾಗ್ಸ್ ಕೊಟ್ರೆ ಚೆನ್ನಾಗಿ ಕೇಳಿಸತ್ತೆ ಅನ್ನೋಂಥ ಒಂದು ನಾನು ಕಂಡಿರೋ ಹಾಗೆ ನನ್ನ ಮೋಸ್ಟ್ ಫೇವರೆಟ್ ಅಂಡ್ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಪರ್ಸನ್ ಅಂಡ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಈ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ಬಹಳ ಬಹಳ ಖುಷಿ, ಹೆಮ್ಮೆ ಎಲ್ಲ ಅನಿಸ್ತಾ ಇದೆ. ದಯಮಾಡಿ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. XNY 4ನೇ ಸಿನಿಮಾ. ಈ ಕತೆ ಶುರು ಮಾಡಿದಾಗ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಅಂದ್ರೆ ಇದನ್ನ ಐಡಿಯಾ ಏನೋ ಓಕೆ, ಆನ್ ಸ್ಕ್ರೀನ್ ಹೆಂಗೆ ಪ್ಲೇಸ್ ಮಾಡೋದು, ಸ್ಕ್ರೀನ್ ಪ್ಲೇ ಹೆಂಗೆ ಬರೆಯೋದು ಅಂತ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಸುಂದರ್ ಸರ್ ನನ್ನ ಎಲ್ಲಾ ಸಿನಿಮಾಗಳಿಗೂ ಸ್ಕ್ರೀನ್ ಪ್ಲೇಗೆ ಬಂದು ಜಾಯ್ನ್ ಆಗ್ತಾರೆ. ತುಂಬಾ ಅಂದ್ರೆ ಇದು ಒಂದು ಫನ್ ರೈಡ್ ಆಗಬೇಕು, ಮತ್ತೆ ಸಿಂಪಲ್ ಕತೆ ಆಗಬೇಕು, ಮತ್ತೆ ಎಲ್ಲ ವರ್ಗದವ್ರಿಗೆ. ನನ್ನ ಮೊದಲನೇ ಸಿನಿಮಾಯಿಂದ ನನ್ನ ಒಂದೇ ಇಂಟೆನ್ಷನ್, ಇದು ಈ ವರ್ಗಕ್ಕೆ, ಇದು ಈ ವರ್ಗಕ್ಕೆ ಅಂತ ಆಗ್ಬಾರ್ದು. ಆರ್ಟ್ ಅಂದ್ರೆ ಅದೆಲ್ಲ ವರ್ಗದವ್ರಿಗೂ ರೀಚ್ ಆಗಬೇಕು ಅನ್ನೋದೇ ನನ್ನ ಯೋಚನೆ. ಆ ಯೋಚನೆಯಲ್ಲೇ ನಾನು ಪ್ರತಿಯೊಂದು ಕಥೆಗಳು ಮಾಡ್ಕೊಂಡ್ ಬಂದಿದ್ದು. ಈ ಕಥೆನೂ ಅಷ್ಟೇ. ಇದು ಓಕೆ XNY ಕ್ರೋಮೋಸೋಮು ಏನೋ ಸೈನ್ಸ್ ಫಿಕ್ಷನ್ ಆ ಥರ ಅನ್ಕೊಂಡ್ರು ಅನ್ಕೋಬೇಡಿ. ಇದು ಪ್ಯೂರ್ ಒಂದು ಫನ್ ರೈಡ್, ಎಮೋಷನಲ್ ಎಂಟರ್ಟೈನಿಂಗ್ ಮೂವಿ. ಆಮೇಲೆ ಎಲ್ಲ ಹೇಳೋದು, ನಾನು ಆಕ್ಟ್ ಮಾಡಿರೋದು ಏನಂದ್ರೆ ನಾನು ಸ್ವಲ್ಪ ಬುದ್ಧಿವಂತ. ಅಂದ್ರೆ ಈ ದಾರ ಇರತ್ತಲ್ಲ, ಬುದ್ಧಿವಂತ ದಾರ, ನಾನು ಸುತ್ತ ಒಳ್ಳೊಳ್ಳೆ ಹೂಗಳನ್ನ ಪೋಣಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಂಥ ಕಲಾವಿದರುಗಳ ಜೊತೆ ಹೂವಿನ ಜೊತೆ ನಾನು ಪಾಸ್ ಆಗಬೇಕು ಅನ್ನೋ ಥರ ಇವ್ರುಗಳಿಂದ ನಾನು ಏನಾದ್ರು ಸ್ಕ್ರೀನಲ್ಲಿ ಒಂಚೂರು ಚೆನ್ನಾಗಿ ಕಂಡ್ರೆ ಓನ್ಲಿ ಬಿಕಾಸ್ ಆಫ್ ಈ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಒಬ್ರಿಗಿಂತ ಒಬ್ರು ಪರ್ಫಾರ್ಮೆನ್ಸು. ಕನ್ನಡಕ್ಕೆ ಒಂದು ಹೊಸ ಥರ ಸಿನಿಮಾ ಆಗುತ್ತೆ, ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟರ್ಗೆ ಬರೋ ಥರ ಸಿನಿಮಾ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಮಾಡಿದ್ದೀವಿ, ನಾವು ದುಡ್ಡು ಹಾಕಿದ್ದೀವಿ ಅಂತಲ್ಲ. ಸೋಲ್ಫುಲ್ ಆಗಿ ಮಾಡಿರೋ ಸಿನಿಮಾ, ಖುಷಿಯಾಗಿ ಮಾಡಿರೋ ಸಿನಿಮಾ, ಮಜವಾಗಿ ಮಾಡಿರೋ ಸಿನಿಮಾ, ನೋಡೋದು ಖುಷಿ ಸಿಗತ್ತೆ ಅಂತ ಎಲ್ಲರೂ ಸಿನಿಮಾ ನೋಡಿ ಇನ್ನೊಬ್ರಿಗೆ ಹೇಳಿ. ಅಂದ್ರೆ ಸಿನಿಮಾ ಪ್ರಮೋಷನ್ ಅನ್ನೋದು ಸಿನಿಮಾ ಟೀಮ್ ಅವ್ರು ಮಾಡಕ್ ಆಗೋದೇ ಇಲ್ಲ. ಸಿನಿಮಾ ಪ್ರಮೋಷನ್ ಅನ್ನೋದು ಆಡಿಯನ್ಸ್ ಮಾಡಬೇಕು. ಅಂದ್ರೆ ಯಾರೋ ನೋಡ್ತೀರಾ, ನೋಡಿದ್ರೆ ಈ ಸಿನಿಮಾ ಚೆನ್ನಾಗಿದೆ ನೋಡ್ರಿ ಅಂತ ಅಷ್ಟೇ ಬಿಟ್ರೆ, ಹಾಗೆ ನನಗೆ ರಾಮಾರಾಮರೇ ಹಾಗೆ ಆಗಿದ್ದು. ಸೊ ಈ ಸಿನಿಮಾ ಹಾಗೆ ಆಗತ್ತೆ ಅನ್ನೋ ನಂಬಿಕೆ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.